ಹೆಲೋ ನನ್ನ ಯೂಟ್ಯೂಬ್ ಬಳಗ. ಈಗ ನಾನು ಮಾಡ್ತಾ ಇದ್ದೀನಿ ಎಗ್ ಬರ್ಗರ್. ಮೊದಲು ಒಂದು ಪ್ಯಾನ್ ತಗೊಳ್ಳಿ, ಅದರಲ್ಲಿ ಬಟರನ್ನು ನೀವು ಸೇರಿಸಬೇಕು. ನಾನು ಬಟರನ್ನು ಸಣ್ಣ ಕ್ಯೂಬ್ಸ್ ಇಟ್ಕೊಂಡಿರ್ತೀನಿ, ಯಾಕಂದರೆ ನನಗೆ ದೊಡ್ಡ ಕ್ಯೂಬ್ ತಂದರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು. ಈಗ ಪ್ಯಾನಲ್ಲಿ ಬಟರ್ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯನ್ನು ನೀವು ಸೇರಿಸಿ. ಇದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ, ಮೊದಲು ನಾವು ಹಾಫ್ ಬಾಯ್ಲ್ ಆಮ್ಲೆಟನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಸುತ್ತಲೂ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಎಗ್ ತಗೊಳ್ಳಿ, ಅದನ್ನು ಜಸ್ಟ್ ಹೀಗೆ ಒಡೆದ್ಬಿಟ್ಟು ಅದರಲ್ಲಿ ಹಾಕಬೇಕು. ಇದರ ಒಂದು ಯೆಲ್ಲೋ ಪಾರ್ಟ್ ಏನಿದೆ ಅಲ್ಲ, ಅದನ್ನು ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ಜನಕ್ಕೆ ಹಾಫ್ ಬಾಯ್ಲ್ ಇಷ್ಟ ಆಗುತ್ತೆ. ಸೊ ಅಕಾರ್ಡಿಂಗ್ ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ನೀವು ಅದನ್ನು ಅದೇ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಸ್ವಲ್ಪ ಅದರ ಮೇಲೆ ಉಪ್ಪನ್ನು ನೀವು ಹಾಕಿ ಅದು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಇದರ ಮೇಲೆ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಅಂದರೆ ಕರಿಮೆಣಸಿನ ಪೌಡರ್. ಕರಿಮೆಣಸಿನ ಪೌಡರ್ ಯಾಕಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ಇದು ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಹೀಗೆ ಟರ್ನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ಇದನ್ನು ಜಾಸ್ತಿ ಹೀಗೆ ಒತ್ತಿ ನೀವು ತಿರುಗಿ ಹಾಕಬಾರ್ದು, ಯಾಕಂದರೆ ಒಳಗಿರುವಂತಹ ಎಲ್ಲೋ ಭಾಗದ್ದು ಒಡೆದು ಹೋಗಿಬಿಡುತ್ತೆ. ಜಸ್ಟ್ ಇದನ್ನು ಸಣ್ಣ ಫ್ಲೇಮಲ್ಲಿ ಇದೇ ರೀತಿಯಾಗಿ ಬೇಯಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ನೀವು ಉರಿನ ಕಡಿಮೆ ಮಾಡಿ ಸೈಡ್ ಇದನ್ನು ಇಟ್ಬಿಡಿ. ಈಗ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥದ್ದು ಬರ್ಗರ್. ಇದು ರೆಡಿ ಸಿಗುತ್ತೆ. ನೀವು ಬೇಕ್ರಿನಲ್ಲಿ ಇದನ್ನು ತಂದುಬಿಟ್ಟು ಈ ರೀತಿಯಾಗಿ ಎರಡು ಭಾಗವಾಗಿ ಇದನ್ನು ನೀವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಏನು ಬಟರ್ ಇರುತ್ತೆ ಅಲ್ವಾ, ಅದರ ಮೇಲೆ ಸ್ವಲ್ಪ ಇದನ್ನು ನಾನು ಬಿಸಿ ಮಾಡ್ತಾ ಇದ್ದೀನಿ. ಅಂದರೆ ಈಗ ಬ್ರೆಡ್ ಹೆಂಗಿರುತ್ತೆ ಫ್ರೆಶ್ ಇದ್ದರೂ ಕೂಡ ಸ್ವಲ್ಪ ಇನ್ನೂ ಸ್ಮೂತ್ನೆಸ್ ಬರಲಿ ಅಂತ ಹೇಳಿಬಿಟ್ಟು, ಬಟರಲ್ಲಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಈ ರೀತಿ ಸ್ವಲ್ಪ ಅದನ್ನು ರೋಸ್ಟ್ ಮಾಡಿಬಿಟ್ಟು, ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ಬೆಂದುಬಿಡುತ್ತೆ. ಸೊ ಇದರ ಮೇಲೆ ಸ್ವಲ್ಪ ನೀವು ಟೊಮ್ಯಾಟೊ ಸಾಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಅನ್ಕೋಬೋದು ಫುಲ್ ಬ್ರೆಡ್ ಸ್ಪ್ರೆಡ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು, ಬಟ್ ನನ್ನ ಹಸ್ಬೆಂಡ್ಗೆ ಟೊಮ್ಯಾಟೊ ಸಾಸ್ ಒಂದು ಲಿಮಿಟ್ವರೆಗೂ ಅಷ್ಟೇ ಇಷ್ಟ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಇದಕ್ಕೆ ಟೊಮ್ಯಾಟೊ ಸಾಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮತ್ತು ಇದರ ಮೇಲೆ ನೀವು ಸ್ವಲ್ಪ ಈಗ ಮೆಯೋನೀಸ್ ಹಾಕ್ತಾ ಇದ್ದೀನಿ ನಾನು. ಮೆಯೋನೀಸನ್ನು ಕೂಡ ನೀವು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ಈಗ ಕೆಲವೊಂದು ಜನ ಎಗ್ ತಿನ್ನೋರು ಏನು ಮಾಡ್ತಾರೆ ಅಂತಂದರೆ ಎಗ್ ಮೆಯೋನೀಸ್ ಯೂಸ್ ಮಾಡ್ತಾರೆ. ಬಟ್ ಇದು ಎಗ್ ಬರ್ಗರ್ ಆಗಿರೋದ್ರಿಂದ ನಾನು ಎಗ್ ಮೆಯೋನೀಸನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇದರ ಮೇಲೆ ಏನು ಹಾಫ್ ಬಾಯ್ಲ್ ಆಮ್ಲೆಟ್ ಮಾಡಿರ್ತೀರ ಅದನ್ನು ಇಟ್ಕೋಬೇಕು. ನಂತರ ಇದರ ಮೇಲೆ ಚೀಸನ್ನು ಗ್ರೇಡ್ ಮಾಡಿಬಿಟ್ಟು ನೀವು ಹಾಕಬೇಕಾಗತ್ತೆ. ಚೀಸ್ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ನೀವು ಹಾಕ್ಕೋಬೋದು. ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟೇ ನೀವು ಹಾಕ್ಕೋಬೋದು. ಈ ರೀತಿಯಾಗಿ ಚೀಸ್ ಕ್ಯೂಬನ್ನು, ಆಮೇಲೆ ಸ್ಲೈಸಸ್ ಕೂಡ ಬರುತ್ತೆ, ನೀವು ಸ್ಲೈಸ್ ಬೇಕಾದರೂ ಯೂಸ್ ಮಾಡ್ಬೋದು. ನನ್ನ ಕಡೆ ಈ ರೀತಿಯಾಗಿ ಚೀಸ್ ಇರುತ್ತೆ, ಸೊ ಅದನ್ನು ನಾನು ಗ್ರೇಡ್ ಮಾಡಿ ಹಾಕ್ತೀನಿ. ಆಮೇಲೆ ಈ ರೀತಿಯಾಗಿ ಬ್ರೆಡ್ ಇಟ್ಟರೆ ಈ ಎಗ್ ಬರ್ಗರ್ ಏನಿದೆ ಅಲ್ವಾ, ಇದು ರೆಡಿ ಆಗಿಬಿಡುತ್ತೆ. ಕೆಲವೊಂದು ಜನ ಏನು ಮಾಡ್ತಾರೆ ಅಂತಂದರೆ ಇದರ ಮೇಲೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಇಟ್ಕೊಳ್ತಾರೆ. ನಿಮಗೆ ಬೇಕಂದರೆ ಅದನ್ನು ಕೂಡ ನೀವು ಇದರ ಮೇಲೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ಫೈನಲಿ ಎಗ್ ಬರ್ಗರ್ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿತ್ತು ಅಂತ ಹೇಳಿಬಿಟ್ಟು. ಲೆಮನ್ ರೈಸ್ ಕೂಡ ಮಾಡಿದ್ದೆ, ಅದರ ಜೊತೆ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿರುವಂತಹ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.